ಪ್ರಿಯಕರನಿಗೋಸ್ಕರ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ಲು ಅಂದರೆ ಇಲ್ಲೊಬ್ಳು ಮಹಿಳೆ, ಕುಣಿಗಲ್ನ ವಿವಾಹಿತ ಮಹಿಳೆ ಆಕೆ ಪ್ರಿಯಾಂಕಾ ಮಿಸ್ಸಿಂಗ್ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಬಗ್ಗೆ ಈಗ ಹಾಸನದ SP ಶುಭನ್ವಿತಾ ಮಾಹಿತಿ ನೀಡಿದ್ದಾರೆ. ನೋಡಿ, ಪ್ರಕರಣದ ಬಗ್ಗೆ ಈಗೇನೀಗ ಮಾಹಿತಿ ನೀಡಿದಾರಲ್ಲ, ಮೊನ್ನೆ ಎಲ್ಲ ಒಂದು ದೊಡ್ಡ ಹೈಡ್ರಾಮಾ ನಡೆದು ಹೋಗಿತ್ತು. ಕೆರೆಯೆಲ್ಲ ಹುಡುಕ್ಬಿಟ್ರು. ಈಗ ಬೇರೊಬ್ಬನ ಜೊತೆ ಸಂಸಾರ ಮಾಡಲಿಕ್ಕೆ ಪ್ರಿಯಾಂಕಾ ಜೂಟ್, ಪತಿಯಿಂದ ದೂರ ಆಗಲಿಕ್ಕೆ ಪ್ಲ್ಯಾನ್ ಮಾಡಿ ಬೇರೊಬ್ಬನ ಜೊತೆ ಜೂಟ್ ಆಕೆ. ಫೆಬ್ರವರಿ 12ನೇ ತಾರೀಕು ಚಿಕ್ಕಮಗಳೂರಿಗೆ ಮದುವೆಗೆ ಬಂದಿದ್ಲು ಕುಣಿಗಲ್ನಿಂದ ಪ್ರಿಯಾಂಕಾ. ನಂತರ ಮಧ್ಯಾಹ್ನ ತಾಯಿ ಮನೆ ಏನಿದೆಯಲ್ಲ ಮತ್ತಾವರಕ್ಕೆ ಹೋಗಿ ಕೂಡ ಬಂದಿದ್ಲಾಕೆ. ಫೆಬ್ರವರಿ 13ನೇ ತಾರೀಕು ಮಿಸ್ಸಿಂಗ್ ಕೇಸು ಅರೆಹಳ್ಳಿ ಠಾಣೆಯಲ್ಲಿ ದಾಖಲಾಗಿತ್ತು. ಕುಟುಂಬಸ್ಥರಿಗೂ ಒಂದು ಕಡೆ ಆತಂಕ. ಮನೆ ಮಗಳು ಏನಾದ್ಲು, ಮದುವೆಗೆ ಬಂದವಳು ಎಲ್ಲಿಗೆ ಹೋದ್ಲು ಅಂತ. ಏನೋ 8 ಗಂಟೆಗೆ ಚಿಕ್ಕಮ್ಮ ಜೊತೆ ಲಾಸ್ಟ್ ಕಾಲ್ ಮಾಡಿದಾಳೆ. ನಂತರ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಕಾಲ್ ಡೀಟೇಲ್ಸು, CCTV ದೃಶ್ಯ ಎಲ್ಲವನ್ನೂ ಕೂಡ ಕಲೆ ಹಾಕಲಿಕ್ಕೆ ಪೊಲೀಸ್ನವರು ಮುಂದಾಗ್ತಾರೆ. ಪ್ರಕರಣ ಈಗ ಭೇದಿಸಲಾಗಿದೆ. ಕುಣಿಗಲ್ನಲ್ಲಿ ಪರಿಚಿತರ ಮನೆಯಲ್ಲಿ ಪ್ರಿಯಾಂಕಾ ಅಲ್ಲಿ ಇದ್ಲು. ಇನ್ನು ಪತಿ ಜೊತೆಗಿರಲಿಕ್ಕೆ ಆಕೆಗೆ ಇಷ್ಟ ಇರಲಿಲ್ಲ. ಬೇರೊಬ್ಬನ ಜೊತೆ ಪರಾರಿ ಆಗಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಪ್ರಿಯಾಂಕಾ. ಇನ್ನು ಪ್ರಿಯಾಂಕಾ ಪ್ರಕರಣದ ಬಗ್ಗೆ ಹಾಸನ SP ಶುಭನ್ವಿತಾ ಎಳೆಯಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೋಡಿ, ಮದುವೆಗೆ ಅಂತ ಹೋಗಿರ್ತಾಳೆ. ಆಕೆ ವಾಪಸ್ ಬರುವಾಗ ಆಕೆಯ ಬಟ್ಟೆ ಉಡುಪುಗಳೆಲ್ಲ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತದೆ. ಅಂದರೆ ಅದನ್ನು ನೋಡಿದವ್ರಿಗೆ ಏನು ಅನಿಸುತ್ತೆ ಅಂದರೆ ಯಾವುದೋ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿರ್ಬೋದೇನಾ ಅನ್ನುವಂಥ ಒಂದು ಭಾವನೆ ಬಂದುಬಿಡ್ತದೆ ಯಾರಿಗಾದರೂ ಕೂಡ. ಮತ್ತು ಕೆರೆಯೆಲ್ಲ ಅಲ್ಲಿ ಹುಡುಕಾಡ್ತಾರೆ, ಆ ಸುತ್ತಮುತ್ತ ಜಾಗನೆಲ್ಲ ಹುಡುಕಾಡ್ತಾರೆ. ಆದರೂ ಕೂಡ ಪ್ರಿಯಾಂಕಾ ಇಲ್ಲ. ಎಲ್ಲಿ ಹೋದ್ಲು ಅಂದರೆ ಆಕೆ ಹೋಗಿದ್ದು ಪ್ರಿಯತಮನ ಜೊತೆಗೆ. ಇನ್ನು ಬೈಕ್ನಲ್ಲಿ ಬೇಲೂರಿನಿಂದ ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯತಮ ಡೇವಿಡ್ ತೆರಳುತ್ತಾರೆ. ಫಾರೆಸ್ಟ್ನಲ್ಲಿ ಬಟ್ಟೆ ಬದಲಿಸಿ ಮೊದಲು ಆಕೆ ಧರಿಸಿದ್ದ ಬಟ್ಟೆಯನ್ನು ಕೆರೆ ಬಳಿ ಎಸ್ತಿದ್ಲು. ನೋಡಿ, ಈಗ ಟ್ವಿಸ್ಟ್ ಸಿಕ್ಕಿದೆ. ಇನ್ನು ಪ್ರಿಯಕರ ಡೇವಿಡ್ ಜೊತೆ ಅಲ್ಲಿ ಬೇರೊಂದು ಮೊಬೈಲ್ನಲ್ಲೂ ಕೂಡ ಮಾತಾಡ್ತಾಳೆ ಆಕೆ. ಆ ಫೋನಲ್ಲೇ ಮಾತಾಡಿದರೆ ಡೌಟ್ ಬರ್ತದೆ ಮನೆಯವರಿಗೆ ಅಂದ್ಕೊಂಡು ಬೇರೆ ಫೋನಲ್ಲಿ ಬೇರೆ ಸಿಮ್ ಹಾಕ್ಕೊಂಡಿದ್ಲು ಅಂತ ಕಾಣಿಸುತ್ತೆ. ಅದರಲ್ಲಿ ಮಾತಾಡ್ತಾಳೆ. ಡೇವಿಡ್ನನ್ನು ಪ್ರಿಯಾಂಕಾ ಬೇಲೂರಿಗೆ ಕರೆಸ್ಕೊಂಡಿದ್ಲು. ತನಿಖೆ ಸಂದರ್ಭದಲ್ಲಿ ಈಗ ಆಕೆಯ ಮುಖವಾಡ ಈಗ ಬಟಾಬಯಲಾಗಿದೆ. ಪ್ರಿಯಾಂಕಾ ಪ್ರಕರಣದ ಬಗ್ಗೆ ಈಗ ಶುಭನ್ವಿತಾ ಎಲ್ಲ ಡೀಟೇಲ್ಸನ್ನು ಕೂಡ ಈಗ ಕೊಟ್ಟಿದ್ದಾರೆ. ಸಹಜವಾಗಿ ಅವತ್ತು ಆ ಕಾಡಲ್ಲಿ ಆಕೆಯ ಚಪ್ಪಲ್ ಕಟ್ಟಾಗಿ ಬಿದ್ದಿತ್ತು, ಆಕೆಯ ಡ್ರೆಸ್ ಎಲ್ಲ ಚೆಲ್ಲಪಿಲ್ಲಿಯಾಗಿ ಬಿದ್ದಿತ್ತು, ಮತ್ತು ಆಕೆಯ ಬ್ಯಾಗು ಕೂಡ ಆ ಕಾಡಲ್ಲೇ ಪತ್ತೆಯಾಗಿತ್ತು. ಎಂಥವ್ರಿಗಾದರೂ ಕೂಡ ಆ ಕಾಡಲ್ಲಿ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿರ್ಬೋದೇನಾ ಅಥವಾ ಬೇರೆ ಇನ್ನೇನಾದರೂ ಘಟನೆಗಳು ನಡೆದಿರ್ಬೋದೇನಾ ಅನ್ನುವಷ್ಟರ ಮಟ್ಟಿಗೆ ಆ ಕುಟುಂಬಸ್ಥರಿಗೆ ಭಯ ಆಗಿತ್ತು. ಪೊಲೀಸ್ನವರು ಕೂಡ ಆ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ರು ಮತ್ತು ಆಕೆಯನ್ನು ಹುಡುಕಾಡುವಂತಹ ಪ್ರಯತ್ನಕ್ಕೆ ಮಾಡಿದರು. ಆದರೆ ಆಕೆ ನಾಪತ್ತೆ ಆಗಿದಲ್ಲ, ಆಕೆಯ ಪ್ರಿಯತಮನ ಜೊತೆ ಓಡಿ ಹೋಗಲಿಕ್ಕೆ ಮಾಡಿರುವಂತಹ ಮೆಗಾ ಪ್ಲ್ಯಾನು ಅಂತ. ನೋಡಿ, ಎಂತಹ ಮಹಾನ್ ತಾಯಿ ಅಂದರೆ ಆಕೆ ಏನೇನೆಲ್ಲ ಡೇವಿಡ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಮದುವೆಗೆ ಹೋಗೋ ನೆಪ ಮಾಡಿಕೊಂಡು ಆಕೆ ನೋಡಿ ವಾಪಸ್ ಬರುವಾಗ ಆ ಬ್ಯಾಗಲ್ಲಿ ಉಪ್ಪಿನಕಾಯಿ ಬೇರೆ ಬೇರೆ ಕೆಲವೊಂದಿಷ್ಟು ಐಟಮ್ಗಳೆಲ್ಲ ಸಿಗ್ತದೆ. ಅಂದರೆ ಡೌಟ್ ಬರಬಾರ್ದು, ಅಗೇನ್ ನಾನು ಮದುವೆ ಮುಗಿಸ್ಕೊಂಡು ವಾಪಸ್ ಕುಣಿಗಲ್ಲಿಗೆ ನಾನು ಬರ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಅವಳು ಸಾಕಷ್ಟು ಪ್ಲ್ಯಾನ್ ಮಾಡ್ತಾಳೆ ಮಹಾತಾಯಿ. ಆದರೆ ಈ ಪ್ರಿಯಾಂಕನ ಮುಖವಾಡ ಈಗ ಬಯಲಾಗಿದೆ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ. 28 ವರ್ಷ ಏಜ್, ಸಾಕಿನ ಕುಣಿಗಲ. 14th ಫೆಬ್ರವರಿ 2026ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ, ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಅವರ ತಾಯಿ ಜೊತೆ ಮಾತಾಡಿದ್ದಾರೆ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ಕೊಡ್ತಾ ಹೋಗ್ತಾರೆ. ಸಚಿನ್ ಶೆಟ್ಟಿ, ನೋಡಿ, ಗಂಡನನ್ನು ತೊರೆದು ಪ್ರಿಯಕರನ ಜೊತೆ ಹೋಗಲಿಕ್ಕೆ ಏನೇನೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿ, ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆಗೆ ಹೋದಂತಹ ಪ್ರಿಯಾಂಕಾ ನೋಡಿ ಸಾಕಷ್ಟು ಡೌಟು ಬರಲ್ಲ, ಬೇರೆ ಯಾರಿಗೂ ಕೂಡ ಡೌಟ್ ಬರಬಾರ್ದು. ಆ ನಿಟ್ಟಿನಲ್ಲಿ ವಾಪಸ್ ಬರುವಾಗ ಸಾಕಷ್ಟು ಐಟಮ್ ಎಲ್ಲ ತಗೊಂಡು ಬಂದಿದ್ಲಂತೆ. ಈಗ ನೋಡಿದರೆ ಪ್ರಿಯಕರನ ಜೊತೆ ಓಡಿ ಹೋಗಲಿಕ್ಕೆ ಸಾಕಷ್ಟು ಪ್ಲ್ಯಾನ್ ಮಾಡಿದ್ಲು. ಈಗೆಲ್ಲ ಆಕೆಯ ಮುಖವಾಡ ಬಯಲಾಗಿದೆ. ಇನ್ನೂ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಸಚಿನ್ ಶೆಟ್ಟಿ? ಖಂಡಿತ ಸಚಿನ್, ಏನು ನಾಪತ್ತೆ ಪ್ರಕರಣದ ಒಂದು ಸಂಬಂಧ ಈಗಾಗಲೇ ಪ್ರಿಯಾಂಕಾ ಏನು ಪ್ಲಾನ್ ಮಾಡಿದ್ಲು ಅದು ಈಗ ಬಯಲಾಗಿರ್ತಕ್ಕಂಥದ್ದು.
ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಲು ಯಾವೆಲ್ಲ ಡ್ರಾಮಾಗಳು ಮಾಡ್ಬೇಕಾಯ್ತು ಎಲ್ಲಾ ರೀತಿಯ ಡ್ರಾಮಾಗಳನ್ನ ಮಾಡಿರ್ತಕ್ಕಂಥದ್ದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಅವ್ರನ್ನು ಕೂಡ ಬಂಧಿಸಿದೆ. ಪ್ರಮುಖವಾಗಿ ಆ ಮಹಿಳೆ ಈ ರೀತಿ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಯಾರಿಗೂ ಸಹ ಯಾರ ಮೇಲೂ ಡೌಟ್ ಬರಬಾರ್ದು. ಅಂದ್ರೆ ಎಲ್ಲರೂ ಕೂಡ ಎಲ್ಲರ ಒಂದು ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಬೇಕು, ಎಲ್ಲರೂ ಕೂಡ ನನ್ನನ್ನ ಹುಡುಕುವಂತ ಪ್ರಯತ್ನ ಮಾಡ್ಲಿ, ಆಗ ನನ್ನ ಪ್ರಿಯಕರನ ಜೊತೆ ನಾನು ಆರಾಮಾಗಿ ಬೇರೆ ಕಡೆಗೆ ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಮಹಿಳೆ ಈ ರೀತಿಯಾದ ಒಂದು ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಪೊಲೀಸರು ಡೇವಿಡ್ ಮತ್ತು ಪ್ರಿಯಾಂಕಾ ಇಬ್ಬರನ್ನು ಕೂಡ ಈಗ ಕುಣಿಗಲ್ನಲ್ಲಿ ಬಂಧಿಸಿ ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯದ ಪ್ರಕಾರ ಅವರಿಬ್ರು ಕೂಡ ಏನೋ ಒಂದೇ ಕಂಪನಿಯಲ್ಲಿ ಕೆಲಸನ ನಿರ್ವಹಿಸ್ತಾ ಇದ್ರು. ಹೀಗಾಗಿ ಅವರಿಬ್ರು ನಡುವೆ ಪ್ರೇಮ ಆಗಿತ್ತು. ಸುಮಾರು 3 ವರ್ಷಗಳಿಂದ ಇವರಿಬ್ರು ನಡುವೆ ಪ್ರೇಮ ಆಗಿತ್ತು ಅಂತ ಹೇಳಲಾಗ್ತಿದೆ. ಇವರಿಬ್ರು ಕೂಡ ಇಲ್ಲಿಂದ UPಗೆ ಹೋಗ್ಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಯಾವಾಗ ಈ ಒಂದು ಮತ್ತೊಂದು ನಂಬರ್ ಸಿಕ್ತೋ, ಆ ನಂಬರ್ ಸಿಕ್ಕಿದ್ರಿಂದ CDR ದಿಂದಾಗಿ ಈ ಒಂದು ಪ್ರಕರಣ ಈಗ ಸುಖಾಂತ್ಯ ಕಂಡಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.